ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಇವತ್ತಿನ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ. ಯಾವುದೇ ಥರ ಐಡಿಯಾ ಇರಲಿಲ್ಲ ವ್ಲಾಗ್ ಮಾಡಬೇಕು ಅಂತ. ಸ್ವಲ್ಪ ನನ್ನದೇ ಅದೊಂದು ಕಾರಣದಿಂದ ವೀಡಿಯೋಸ್ ಎಲ್ಲ ಮತ್ತೆ ಹಾಕೋದಕ್ಕಾಗಲಿಲ್ಲ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇವತ್ತು ಮೇಘ್ನಾಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಹೋಗಿ ಬರೋ ಅಷ್ಟರಲ್ಲಿ ನನ್ನ ಮಗ ಡೋರ್ ಹಾಕ್ಕೊಂಡು ಮಲಗಿಬಿಟ್ಟಿದ್ದಾನೆ. ಏನಂದರೆ ನನಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ. ಹೊರಗಡೆ ಮಳೆ ಬರ್ತಾ ಇದೆ. ಈ ಬನಶಂಕರಿಯಿಂದ ಉತ್ರಳ್ಳಿ ಹೋಗೋ ರೂಟ್ ಅಂತೂ ಫುಲ್ಲು ರಶ್ ಇರುತ್ತೆ ಈ ಟೈಮಲ್ಲಿ. ನನಗೆ ಬರೋ ಅಷ್ಟರಲ್ಲೇ ಸಾಕಾಯಿತು. ನಾನು ಅಂದ್ಕೊಂಡಿದ್ದೆ ಇವತ್ತು ಡ್ಯಾನ್ಸ್ ಕ್ಲಾಸ್ ರಜೆ ಹಾಕಿಸ್ಬೇಕು, ಆಗ್ತಾಯಿಲ್ಲ ನನಗೆ ಅಂತ. ನಾನು ಬೆಳಗಿಂದ ಹೊರಗಡೆ ಹೋಗಿಲ್ಲ. ಇದು ಒಂದು ಚಾನ್ಸ್ ಹೊರಗಡೆ ಹೋಗೋದಕ್ಕೆ, ಮತ್ತು ಮನೇಲೇ ಇರಬೇಕು, ನನಗೂ ಒಂದು ಚೇಂಜ್ ಆಗುತ್ತೆ ಅಂದ್ಕೊಂಡು ಹೋಗಿದ್ದೆ ಆಯಿತಾ. ಬರೋ ಅಷ್ಟರಲ್ಲಿ ಇವನು ಕೂಡ ಈ ಥರ ಮಾಡಿದ್ನ, ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿತ್ತು. ನಾವು ಒಂದು 7:30 ಅಷ್ಟರಲ್ಲಿ ಬಂದ್ವಿ. ಇವನು ನಮ್ಮನ್ನ ಒಂದು 8:45 ಗಂಟೆ ಹೊರಗಡೆನೇ ನಿಲ್ಲಿಸಿದ್ದ. ಸರಿ ಇನ್ನೇನು ಮಾಡೋದು, ವೆಯ್ಟ್ ಮಾಡ್ತಾ ಇದ್ವಿ. ಲಾಸ್ಟಿಗೆ ಎದ್ದು ಡೋರ್ ತೆಗ್ದ. ನಾನು ಕಿಟಕಿಯಿಂದ ಎಷ್ಟೊಂದು ಸಾಹಸ ಮಾಡಿದೆ. ಸ್ವಲ್ಪ ಅಲ್ಲಿ ಕೊಬ್ಬರಿ ಎಲ್ಲ ಇಟ್ಟಿದ್ದೆ, ಅದನ್ನೆಲ್ಲ ಹಾಕಿದ್ರೆ ಎದ್ದೇಳ್ತಾನೆ ಸೌಂಡ್ಗೆ ಅಂತ. ಬಟ್ ಎದ್ದಿರಲಿಲ್ಲ. ಆಮೇಲೆ ನಾನೆಲ್ಲಿ ಬೈತೀನೋ ಅಂತ ಅವನೇ ಅಳು ಶುರು ಮಾಡ್ಕೊಂಡ್ಬಿಟ್ಟಿದ್ದ. ಸರಿ ನಾನೇನು ಬೈಯೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇವತ್ತೊಂದು ಟೈಮ್ ಈ ಥರ ಮಾಡಿದ್ದಾನೆ ಅಂತ ಅಂದರೆ, ಇವಾಗ ನೋಡಿ ನನಗೆ ಮೇಕಪ್ ಆರ್ಡ್ರ್ ಇದೆ, ನಾನು ಹೋಗ್ತಾಯಿದ್ದೀನಿ. ಪಾಪ ಅದೊಂದೇ ಇರುತ್ತೆ ಮನೇಲಿ. ಯಾವತ್ತೂ ನಮ್ಮನ್ನ ಬ್ಲೇಮ್ ಮಾಡಲ್ಲ, ಹಿಂಗೆ ನಾನೊಬ್ಬನ್ನೇ ಬಿಟ್ಟು ಹೊರ್ಟೋಗ್ತೀರಾ ನೀವು ಅಂತ. ಯಾಕಂದರೆ ಇವತ್ತು ನನಗೆ ಹೆಲ್ಪ್ ಆಗುತ್ತೆ ಅಂತ ಮೇಘ್ನನ್ನ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸಮ್ ಟೈಮ್ ಇಬ್ಬರು ಇರ್ತಾರೆ, ನಮ್ಮನ್ನೇನೋ ಇರಬೇಕು ಅಂತ ಏನಿಲ್ಲ. ಹೊಟ್ಟೆಗೊಂದು ಮಾಡಿ ಇಟ್ಬಿಟ್ಟಿದ್ರೆ ಸಾಕು, ಪಾಪ ತಿನ್ಕೊಂಡು ಅವ್ರ ಪಾಡ್ಗೆ ಅವ್ರು ಇದ್ಬಿಡ್ತಾರೆ. ಇವತ್ತು ಮೇಘ್ನನ್ನ ಕರ್ಕೊಂಡು ಹೋಗಿದ್ನಲ್ಲ, ಅವನೊಬ್ಬನೇ ಇದ್ದ. ಸರಿ ಇದೊಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನು ಇವತ್ತು ನನಗೆ ಮೇಕಪ್ ಆರ್ಡ್ರ್ ಇದ್ದಿದ್ದರಿಂದ ಕನಕಪುರ ಸೈಡ್ ಬಂದಿದ್ವಿ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಇನ್ನೂ ಸರಿ ಹೋಗಿಲ್ಲ. ಆಲ್ಮೋಸ್ಟ್ 20 ಡೇಸ್ ಆಯಿತು ಅಂತಲೇ ಅನ್ಕೊತೀನಿ. ಕೆಮ್ಮು, ನೆಗಡಿ, ಕೋಲ್ಡ್ ಆಗೈತೆ ಆಯಿತಾ. ಕೋಲ್ಡೆಲ್ಲ ಕಮ್ಮಿ ಆಗಿದೆ, ಆದರೆ ಕೆಮ್ಮು ಇನ್ನೂ ನನಗೆ ಕಮ್ಮಿನೇ ಆಗಿಲ್ಲ. ಮಾತಾಡ್ತಾ ಇದ್ದರೆ ಅದು ಆಟೋಮೆಟಿಕ್ ಇದಾಗುತ್ತೆ. ಸ್ವಲ್ಪ ನನಗೆ ಕೆಮ್ಮು ಬಂದರೆ ಹೋಗೋದು ತುಂಬಾ ನಿಧಾನ. ಅದಕ್ಕಾಗಿ ವಾಯ್ಸ್ ಓವರು ಕೊಡೋಕ್ಕಾಗಲ್ಲ ಅಂತಲೇ ಸ್ವಲ್ಪ ವೀಡಿಯೋಸ್ ಏನು ಮಾಡ್ಕೊಂಡಿರಲಿಲ್ಲ. ಫೋನ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಾ, ಅದು ಒಂದು ಕಾರಣ. ಇನ್ನು ನಾವಿಲ್ಲಿ ಬಂದು ಪ್ರಾಡಕ್ಟ್ನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ. ಏನಂದರೆ ಇವರು ಕ್ಲೈಂಟ್ಸ್ ಬರೋದು ತುಂಬ ಲೇಟ್ ಮಾಡಿಬಿಟ್ರು. ನಾವು 3:15ಕ್ಕೆ ಬಂದ್ವಿ, ಅವರು ಒಂದು 5:15 ಆಗಿತ್ತು ಅಂದ್ಕೊಬೋದು, ಅಷ್ಟು ಲೇಟ್ ಆಗಿಬಿಡ್ತು. ಲೇಟಾಗಿ ಬಂದಿದ್ದು ನಮಗೇನು ಪ್ರಾಬ್ಲಮ್ ಆಗೋಲ್ಲ, ಬಟ್ ಅವ್ರು ರೆಡಿ ಆಗೋದಕ್ಕೆ ಲೇಟ್ ಆಗಿಬಿಡುತ್ತೆ. 4 ಜನ ಇದ್ದರು ಇಲ್ಲಿ. 4 ಜನಕ್ಕೆ ಹೇಗೆಲ್ಲ 7 ಗಂಟೆ ಒಳಗಡೆ ನಾವು ಹೇಗೆ ರೆಡಿ ಮಾಡೋದು ಅಂತ ನನಗೆ ಸ್ವಲ್ಪ ಭಯ ಆಗಿತ್ತು, ಆನ್ ಟೈಮ್ ಆಗುತ್ತೋ ಇಲ್ವೋ ಅಂತ. ಆದರೆ ಅವ್ರಿಗೆ ಬೇಗ ಫ್ರೆಶ್ ಅಪ್ ಆಗೋದಕ್ಕೆ ಹೇಳ್ಬಿಟ್ಟು ನಾನು ಸೀರೆ ಇಸ್ಕೊಂಡು ಪ್ರಿಪ್ಲೇಟ್ ಮಾಡಿ ಇಟ್ಕೊಂಡೆ. ಅಂದರೆ ಸೆರಗು ಪಾರ್ಟ್ ಏನಿದೆ ಅದನ್ನು ಪ್ಲೇಟಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಫ್ರೆಂಡ್ ಹೇರ್ ಸ್ಟೈಲ್ ಮಾಡಿದ್ರು. ಮೇಕಪ್ಪು ಸ್ಯಾರಿ ಎಲ್ಲ ಮಾಡಿ ಬೇಗನೆ ಆನ್ ಟೈಮ್ನ ಕಳಿಸ್ಕೊಟ್ವಿ. ಇನ್ನು ನಾನೊಂದು ಶಾರ್ಟ್ ವೀಡಿಯೋ ಹಾಕಿದ್ದೆ. ಅದಕ್ಕೆ ನನ್ನ ಫ್ರೆಂಡ್ ಹೇಳ್ತಾಯಿದ್ರು, ಫೇಸ್ ಯಾಕೆ ತೋರಿಸ್ಲಿಲ್ಲ ನೀನು ಅಂತ. ಆ್ಯಕ್ಚುಲಿ ನನ್ನ ಹತ್ರ ಫೋಟೋಸ್ ಇದೆ, ಆದರೆ ಅಪ್ಲೋಡ್ ಮಾಡೋದಕ್ಕೆ ಹೋಗಿರಲಿಲ್ಲ ನಾನೇ. ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಇವರೇ ನನಗೆ ಅಪ್ಲೋಡ್ ಮಾಡಬೇಡ ಅಂತ ಹೇಳಿರಲಿಲ್ಲ. ಬಟ್ ಇವ್ರನ್ನ ನಾನು ನೋಡ್ದಂಗೆ ಇವ್ರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಇವ್ರನ್ನ ನಾನು ನೋಡಿಲ್ಲ, ಮತ್ತು ಅಷ್ಟು ಇಷ್ಟ ಇಲ್ಲ ಇವ್ರಿಗೆ ಸೋಷಿಯಲ್ ಮೀಡ್ಯಾ ಎಲ್ಲನೂ. ಹಾಗಾಗಿ ನಾನು ಇವ್ರ ಫೇಸ್ನ ನಾನು ರಿವೀಲ್ ಮಾಡಿಲ್ಲ ಅಷ್ಟೇ. ಆದರೆ ನಾನು ವರ್ಕ್ ಮಾಡಿರೋದನ್ನ ಮಾತ್ರ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರವ್ರ ಓನ್ ಒಪಿನಿಯನ್ ಅಂತ ಇರುತ್ತೆ, ನಾವೆಲ್ಲರ ಮೇಲೂ ಪ್ರೆಷರ್ ಹಾಕೋದಕ್ಕಾಗೋದಿಲ್ಲ. ನಾನು ಕೇಳೂ ಇಲ್ಲ ಈ ಥರ ಅಪ್ಲೋಡ್ ಮಾಡ್ತೀನಿ ಅಂತ. ಯಾಕಂದರೆ ನನಗೇನೋ ಇಷ್ಟ ಇಲ್ಲ, ನಾನೇ ಒಂಥರ. ಅವ್ರಿಗಿಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಹಾಕಬೇಕು ಅನ್ನೋ ಥರಕ್ಕೆ ನಾನು ಹಾಕಿದ್ರು ಅವ್ರೇನು ಹೇಳ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಆದರೆ ಅವ್ರನ್ನ ನಾನು ನೋಡ್ದಂಗೆ ಅವ್ರಿಗಿಷ್ಟ ಇಲ್ಲ ಅಂತ ನಾನೇ ಅಂದ್ಕೊಂಡು ಅವ್ರ ಫೇಸ್ನ ರಿವೀಲ್ ಮಾಡೋದಕ್ಕೆ ಹೋಗಿಲ್ಲ ಅಷ್ಟೇ. ಇನ್ನು ಬೇಗ ಬೇಗ ಮೇಕಪ್ ಎಲ್ಲ ಮಾಡಿ ಕೊಟ್ವಿ. ಅದಾದಮೇಲೆ ನಾನು ಒಂದೇ ಡ್ರೆಸ್ಸಲ್ಲಿ ನೈಟ್ ಟು ಡೇ ಎಲ್ಲನೂ ನಾನು ನನ್ನ ಫ್ರೆಂಡು ವರ್ಕ್ ಮಾಡಬೇಕಾಯ್ತು. ಏನಂದರೆ ಮಾರ್ನಿಂಗ್ ಕೂಡ ಅಷ್ಟೇ 6 ಒಳಗಡೆ ಇವರು ರೆಡಿ ಇರಬೇಕಿತ್ತಂತೆ. 8:30 ಮುಹೂರ್ತ ಬಿದ್ದಿದ್ದು. ಇವರು ನಮ್ಮೂರವರೇ, ನನಗೆ ಆರ್ಡರ್ ಕೊಟ್ಟಿದ್ದರು. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಮ್ಮನ್ನ ನಂಬಿ ನಂಗೆ ಆರ್ಡರ್ ಕೊಟ್ಟಿದ್ರಲ್ಲ, ಸೊ ಹಂಗಾಗಿ ತುಂಬ ಖುಷಿ ಆಯಿತು. ಈಗಂತೂ ಮೇಕಪ್ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಇದ್ದಾರೆ. ಅಂಥದ್ರಲ್ಲಿ ನಮ್ಗೆ ವರ್ಕ್ ಕೊಟ್ಟಿದ್ದಕ್ಕೆ ನನಗೆ ಅದೊಂಥರ ಖುಷಿ ಆಯಿತು. ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರೇ ನನ್ನ ಬುಕ್ ಮಾಡ್ಕೊಂಡಿದ್ದು. ಅದ್ರ ಜೊತೆಗೆ ಈ ಹುಡುಗಿ ಪರ್ಸ್ನಲಿ ನನಗಿಷ್ಟ ಆಯಿತು. ಯಾಕೆ ಅಂದರೆ ಈ ಹುಡುಗಿ ಓದಿರೋದು ಇಂಜಿನಿಯರಿಂಗ್ ಅಂತೆ, ಆದರೆ ಒಂಚೂರು ಆ್ಯಟಿಟ್ಯೂಡ್ ಇರಲಿಲ್ಲ. ಕೆಲವು ಮಕ್ಕಳು ಇವಾಗ ಓದಿರ್ತಾರೆ, ಆದರೆ
ಏನೋ ಯಾರು ಓದಿರೋದು ನಾವು ಓದಿದ್ದೀವಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ ನೋಡಿದ್ದೀನಿ. ಸೊ ಆ ಥರದ್ರಲ್ಲಿ ಈ ಹುಡುಗಿ ಗ್ರೇಟ್ ಅನ್ನಿಸ್ತು. ಮನೆ ಬಾಗಿಲಿಗೆ ಹೋದರೆ ಕರೆದು ಒಂದು ಲೋಟ ನೀರು ಕೊಡೋದು, ಮಕ್ಳಿಗೆ ತೋಚುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಆ ಥರ ಇರೋ ಮಕ್ಕಳನ್ನ ನೋಡಿದ್ದೀವಿ. ಸೊ ಈ ಹುಡುಗಿ ತುಂಬ ಚೆನ್ನಾಗಿ ಮಾತಾಡ್ತಾಯಿತ್ತು. ತಪ್ಪು ಮಾಡಿದ್ರು ಈಗಿನ ಕಾಲದಲ್ಲಿ ಸಾರಿ ಕೇಳಲ್ಲ. ಆದರೆ ಈ ಹುಡುಗಿ ಗೊತ್ತಿಲ್ಲ, ಲೇಟಾಗಿ ಹೋಯ್ತು ಅಕ್ಕ, ಸಾರಿ, ನಿಮ್ಗೆ ಬೇಜಾರಾಯ್ತಾ, ಸಾರಿ, ರೂಮ್ ಕಂಫರ್ಟಬಲ್ ಆಗಿದೆಯಾ, ಮತ್ತು ನಿಮ್ಗೇನಾರ ತೊಂದರೆ ಆಯಿತಾ, ಸಾರಿ ಅಕ್ಕ ಅಂತ ಎಷ್ಟು ಮಾತಾಡ್ತಾಯಿತ್ತು ಗೊತ್ತಾ. ಎಲ್ಲದಕ್ಕೂ ಸಾರಿ ಸಾರಿ ಅಂತಾಯಿತ್ತು. ಯಾಕೆ ಪುಟ್ಟ ಇಷ್ಟೊಂದು ನೀನು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ನಾವು ಕಂಫರ್ಟಬಲ್ ಆಗಿದ್ದೀವಿ, ನಮ್ಮ ಕೆಲಸ ಪರವಾಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ. ಆದ್ರೂ ಏನಾರ ಮಿಸ್ಟೇಕ್ ಆಗಿದ್ದರೆ ಸಾರಿ ಅಕ್ಕ ಅಂತ ಸುಮಾರು ಸರಿ ಕೇಳ್ತು. ಆದರೆ ನನಗನ್ನಿಸ್ತು ಈ ಹುಡುಗಿ ಮಾತಲ್ಲಿ ಇಂಜಿನಿಯರಿಂಗ್ ಓದಿದ್ರು ಈ ಹುಡುಗಿ ಹತ್ರ ಎಲ್ಲ ಇದೆ ಆಯಿತಾ, ಅನುಕೂಲವಾಗೂ ಕೂಡ ಇದ್ದಾರೆ. ಸೊ ಇಷ್ಟೆಲ್ಲ ಇದ್ರೂ ಒಂಚೂರು ಆಟಿಟ್ಯೂಡ್ ಇರಲಿಲ್ಲ. ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತುಂಬ ಮೆಚುರಿಟಿಲಿ ಮಾತಾಡ್ತಾಯಿತ್ತು. ದೊಡ್ಡವ್ರು ಮಾತಾಡ್ತಿದ್ದಾರೇನೋ ಅನ್ನೋ ಥರನೇ ನನಗೆ ಫೀಲ್ ಆಯಿತು. ಅವ್ರಿಗೆ ಒಳ್ಳೆ ಕೆಲಸ ಸಿಗಲಿ, ಲೈಫ್ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಇಷ್ಟ ಆಯಿತು ನನಗೆ ಅವ್ರು ಮಾತಾಡ್ತಾ ಇದ್ದಿದ್ದು. ಒಳ್ಳೆ ಗುಣ ಇದೆ ಅಂತ ಅನ್ನಿಸ್ತು. ಆಟಿಟ್ಯೂಡ್ ಅನ್ನೋದು ಈಗ ಬರುತ್ತೆ ಆಗೋಗುತ್ತೆ. ಆಟಿಟ್ಯೂಡ್ ತೋರಿಸೋದ್ರಿಂದ ಏನೂ ಆಗೋಲ್ಲ. ಬಟ್ ಮನೆ ಬಾಗಿಲಿಗೆ ಬಂದವ್ರಿಗೆ ಒಂದು ಲೋಟ ನೀರು ಕೊಡೋ ಅಷ್ಟಾದರೂ ಮಕ್ಕಳು ಆ ತಿಳುವಳಿಕೆನ ತಿಳ್ಕೊಂಡಿರಬೇಕು. ನನ್ನ ಮಗಳಿಗೆ ನಾನು ಅದನ್ನೇ ಹೇಳ್ತಾ ಇದ್ದೆ, ನೋಡಿ ಅಕ್ಕರ ಥರ ಕಲ್ತ್ಕೊಬೇಕು. ಅಂದರೆ ನಮ್ಮ ಮಕ್ಳಿಗೇನೋ ಕೆಟ್ಟ ಬುದ್ಧಿ ಇದೆ ಅಂತ ಅಲ್ಲ, ಬಟ್ ಕೆಲವು ಮಕ್ಕಳು ತಿಳಿದಿರನು ಮನೆ ಬಾಗಿಲಿಗೆ ಬಂದರೆ ಬನ್ನಿ ಒಳಗಡೆ ಕೂತ್ಕೊಳ್ಳಿ, ನೀರು ಕೊಡಿ, ನೀರು ಕುಡಿತೀರಾ ಆ ಥರ ಕೇಳೋದಿಲ್ಲ. ಸೊ ಹಂಗೆ ಆ ಮಟ್ಟಿಗೆ ನನ್ನ ಮಗಳು ಕಲ್ತ್ಕೊಂಡಿರಬೇಕು ಅಂತ ನಾನು ಅಂದ್ಕೊತೀನಿ ಅಷ್ಟೇ. ಇನ್ನು ನೈಟು ರೆಡಿ ಮಾಡಿ ನಾವು ಇಲ್ಲೇ ಸ್ಟೇ ಆಗಿದ್ವಿ. ಒಂದು 3:30ಗೆಲ್ಲ ಮತ್ತೆ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಒಂದೇ ರೂಮ್ ಇದ್ದಿದ್ದರಿಂದ ಬೇರೆಯವ್ರು ಕೂಡ ರೆಡಿ ಆಗೋದಕ್ಕೆ ಬರ್ತಾಯಿದ್ರು. ಹಂಗಾಗಿ ನಮಗೆ ನಾವು ಫ್ರೆಶ್ ಅಪ್ ಆಗೋದಕ್ಕೆ ಟೈಮೇ ಇರಲಿಲ್ಲ. ಇರೋವಂಥ ಡ್ರೆಸ್ಸಲ್ಲಿನೇ ನಾವು ಇವ್ರನ್ನೆಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ನಾವು ರೆಡಿ ಆದ್ವಿ. ಈ ಥರ ಆಯಿತು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನಿಮ್ಮ ಸಮಯ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಿಮ್ಮ ಒಂದು ಸ್ಪೆಷಲ್ ಡೇಗೆ ಏನಾದರೂ ಮೇಕಪ್ ವರ್ಕು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ರೀಸನಬಲ್ ಪ್ರೈಸಲ್ಲಿ ನಾವು ಮಾಡಿಕೊಡ್ತೀವಿ ಅಂತಲೇ ಅನ್ಬೋದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ನಿಮಗೇನಾನ ವರ್ಕ್ ಇಷ್ಟ ಆಗಿ ಬುಕ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನಿಮ್ಮ ಸಮಯನೆಲ್ಲ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.